ಇತ್ತೀಚಿನ ದಿನಗಳಲ್ಲಿ ಫ್ಲಾಟ್ ಟಮ್ಮಿ ಅಥವಾ ಚಪ್ಪಟ್ಟೆ ಹೊಟ್ಟೆ ಹೊಂದಬೇಕು ಅನ್ನೋದು ಬಹುತೇಕ ಯುವತಿಯರ ದೊಡ್ಡ ಕನಸಾಗಿಬಿಟ್ಟಿದೆ. ಆದ್ರೆ ಇದೇ ಗೀಳಿನ ಬಗ್ಗೆ ಬಾಲಿವುಡ್ ನಟಿ ತಾಪ್ಸಿ ಪನ್ನು ಒಂದು ಅಚ್ಚರಿಯ ಹಾಗೂ ಅಷ್ಟೇ ಮುಖ್ಯವಾದ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ತಾಪ್ಸಿ ಕೂಡ ಇದೇ ಆಕರ್ಷಕ ಮೈಕಟ್ಟಿನ ಆಸೆಗೆ ಬಿದ್ದು ತಮ್ಮ ದೇಹವನ್ನು ಅತಿಯಾಗಿ ದಂಡಿಸಿದ್ದರಂತೆ. ನಾನು ಎಷ್ಟೇ ಕಠಿಣ ವ್ಯಾಯಾಮ ಮಾಡಿದರೂ ನನ್ನ ಕೆಳಹೊಟ್ಟೆ ಮಾತ್ರ ಉಬ್ಬಿದಂತೆ ಏಕೆ ಇರುತ್ತೆ ಅನ್ನೋದು ಅವರನ್ನು ಕಾಡುತ್ತಿದ್ದ ದೊಡ್ಡ ಪ್ರಶ್ನೆ. ಆದ್ರೆ ಆಮೇಲೆ ಅವರಿಗೆ ತಿಳಿದ ಸತ್ಯ ಬೇರೆಯದ್ದೇ ಆಗಿತ್ತು. ನಾವು ಹೊಟ್ಟೆ ಕರಗಿಸಲು ದೇಹವನ್ನು ಅತಿಯಾಗಿ ದಂಡಿಸಿದಾಗ ನಮ್ಮ ಮೆದುಳು ಅದನ್ನು ಅಪಾಯ ಎಂದು ಭಾವಿಸಿ ದೇಹದಲ್ಲಿನ ನೀರಿನ ಅಂಶವನ್ನು ಹಾಗೆಯೇ ಹಿಡಿದಿಟ್ಟುಕೊಳ್ಳುತ್ತದೆ. ಇದನ್ನೇ ವಿಜ್ಞಾನದಲ್ಲಿ ವಾಟರ್ ರಿಟೆನ್ಷನ್ ಅಂತಾರೆ. ಇದರಿಂದ ಹೊಟ್ಟೆ ಕರಗುವ ಬದಲು ಮತ್ತಷ್ಟು ಉಬ್ಬಿದಂತೆ ಕಾಣುತ್ತದೆ. ತಮ್ಮ ಪೌಷ್ಟಿಕ ತಜ್ಞರ ಬಳಿ ಮಾತನಾಡಿದಾಗ ತಾಪ್ಸಿಗೆ ಇನ್ನೊಂದು ಅತಿ ಮುಖ್ಯವಾದ ಸತ್ಯ ಗೊತ್ತಾಗಿದೆ. ಮಹಿಳೆಯರ ಕೆಳಹೊಟ್ಟೆಯ ಭಾಗದಲ್ಲಿ ಸ್ವಲ್ಪ ಕೊಬ್ಬು ಇರುವುದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಅವಶ್ಯಕ. ಯಾಕೆ ಗೊತ್ತಾ? ಅಲ್ಲಿರುವ ಮಹಿಳೆಯರ ಸಂತಾನೋತ್ಪತ್ತಿ ಅಂಗಗಳಿಗೆ ಅಂದರೆ ರೀಪ್ರೊಡಕ್ಟಿವ್ ಆರ್ಗನ್ಸ್ಗೆ ಈ ಕೊಬ್ಬಿನ ಪದರವೇ ಒಂದು ದೊಡ್ಡ ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತದೆ. ಹಾಗಾಗಿ ಕೇವಲ ಇನ್ಸ್ಟಾಗ್ರಾಮ್ ಫೋಟೋಗಳು ಪರ್ಫೆಕ್ಟ್ ಆಗಿ ಕಾಣಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಊಟ ಬಿಟ್ಟು ಅತಿಯಾದ ವರ್ಕೌಟ್ ಮಾಡಿ ದಯವಿಟ್ಟು ನಿಮ್ಮನ್ನು ನೀವು ಹಿಂಸಿಸಿಕೊಳ್ಳಬೇಡಿ ಅನ್ನೋದು ತಾಪ್ಸಿ ಅವರ ಕಳಕಳಿಯ ಮನವಿ. ಹೊಟ್ಟೆಯ ಭಾಗದಲ್ಲಿ ಸ್ವಲ್ಪ ಕೊಬ್ಬು ಇರೋದು ಸಹಜ ಮತ್ತು ಅದು ಆರೋಗ್ಯಕರ ಲಕ್ಷಣ ಕೂಡ ಹೌದು. ನೆನಪಿಡಿ, ಸೋಷಿಯಲ್ ಮೀಡಿಯಾದ ಫೇಕ್ ಸೌಂದರ್ಯದ ಹಿಂದೆ ಹೋಗಬೇಡಿ. ನಿಮ್ಮ ದೇಹ ಹೇಗಿದೆಯೋ ಅದನ್ನು ಹಾಗೆಯೇ ಪ್ರೀತಿಸಲು ಕಲಿಯಿರಿ.